ನಮಸ್ತೆ. ನಾನು ಮಧು ಆರ್ಕೆ ಅಂತೇಳಿ. ನಾನು ಶಿವಮ್ ಗುರುಕುಲದಲ್ಲಿ ಕಳೆದ 9 ತಿಂಗಳಿಂದ ಜ್ಯೋತಿಷಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಗುರುಗಳಾದ ಶಿವಮ್ ಗುರುಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇವತ್ತು ನಾವು ಫಾಸ್ಟ್ ಲೈಫ್ ಆಸ್ಟ್ರಾಲಜಿಯಲ್ಲಿ ಹಿಂದಿನ ಜನ್ಮದ ಅನುಭವಗಳು, ಪರಿಣಾಮಗಳು ನಮ್ಮ ಈ ಜೀವನದ ಮೇಲೆ ಈ ಜನ್ಮದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಪ್ರಮುಖವಾಗಿ ನಾವು ಇದನ್ನ 2 ವಿಚಾರಗಳನ್ನ ಚರ್ಚೆ ಮಾಡೋಣ. ಒಂದು ಏನಂತಂದ್ರೆ ಜಾತಕರ ಜನ್ಮದ ಉದ್ದೇಶ ಏನು ಅನ್ನೋಂಥದ್ದು, ಮತ್ತೆ ಎರಡನೇದು ನಮ್ಗೆ ಆ ಅವರು ಎಷ್ಟೇ ಜನ್ಮ ಮತ್ತು ಅವರ ಆ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಅವ್ರ ಮನೋಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಇವತ್ತು ಜಾತಕದ ಮುಖಾಂತರ ಚರ್ಚೆ ಮಾಡೋದಕ್ಕೆ ಹೋಗೋಣ. ಅದರಲ್ಲಿ ನಾವು ಜಾತಕರ ಜನ್ಮದ ಉದ್ದೇಶನ ನೋಡ್ಬೇಕಾದ್ರೆ ನಾವು ಸೂರ್ಯಗ್ರಹರನ್ನ ತಗೋಬೇಕು. ಸೂರ್ಯಗ್ರಹರಲ್ಲಿ ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಮತ್ತು ಅದಕ್ಕೆ ಏನು ಯಾವ ರಾಶಿಯಿಂದ ಮತ್ತೆ ಯಾವ ಗ್ರಹದೊಂದಿಗೆ ಸಂಯೋಗ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮತ್ತೆ ಸೂರ್ಯಗ್ರಹರೇನಾದ್ರೂ ಉಚ್ಚಾಭಿಲಾಷಿ ಆಗಿದಾರ, ನೀಚಾಭಿಲಾಷಿ ಆಗಿದಾರ ಅನ್ನೋದ್ರ ಆಧಾರದ ಮೇಲೆ ಅವರು ಜಾತಕರು ಅವರ ಆ ಉದ್ದೇಶನ ಈಡೇರಿಸ್ಕೊಳ್ತಾರ ಇಲ್ವಾ ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಪ್ರತಿಯೊಂದು ಆತ್ಮಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಉದ್ದೇಶ ಇರುತ್ತೆ. ಆ ಉದ್ದೇಶನ ಈಡೇರಿಸ್ಕೊಂಡಾಗ ಮಾತ್ರ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಈ ಜನ್ಮ ಮರಣದ ಏನು ಸೈಕಲ್ ಇರುತ್ತೆ ಅದರಿಂದ ಆಚೆ ಹೋಗಿ ಅವರು ಭಗವಂತನಲ್ಲಿ ಲೀನ ಆಗ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಾವು ಆತ್ಮದ ಉದ್ದೇಶನ ಈಡೇರಿಸ್ಕೊಂಡು ಹೋದಾಗ ನಮ್ಗೆ ಜೀವನದಲ್ಲಿ ಎಲ್ಲಾ ವಿಚಾರಗಳಲ್ಲೂ ನಮ್ಗೆ ಯಶಸ್ಸು ಸಿಗುತ್ತೆ, ಒಂದು ಪರಿಪೂರ್ಣ ಜೀವನ ಆಗುತ್ತೆ ಅಂತೇಳಿ ನಾವು ತಿಳ್ಕೊಬಹುದು. ಈಗ ನಾವು ಜಾತಕವನ್ನ ನೋಡ್ತಾ ಹೋಗೋಣ. ಇದೊಂದು ಪುರುಷ ಜಾತಕ. ಮೊದಲಿಗೆ ನಾವು ಇವರ ಉದ್ದೇಶನ ನೋಡೋದಾದ್ರೆ, ಸೂರ್ಯಗ್ರಹರಿಗೆ 1ನೇ ಮನೇಲಿ ಬುಧ ಗ್ರಹರ ಸಂಯೋಗ ಇದೆ, 5ನೇ ಮನೆಯಲ್ಲಿ ಯಾವುದೂ ಇಲ್ಲ, ಮತ್ತು 9ನೇ ಮನೆಯಲ್ಲಿ ಕುಜಗ್ರಹರ ಸಂಯೋಗ ಇದೆ. ಅಂದ್ರೆ ಇವ್ರಿಗೆ ಮೊದಲನೇದು ಬುಧ ಗ್ರಹರ ಸಂಯೋಗದಿಂದ ಇವರ ಆತ್ಮದ ಉದ್ದೇಶ ವ್ಯಾಪಾರ ಮಾಡೋದು ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಅಲ್ಲಿಂದ 9ನೇ ಮನೆಯಲ್ಲಿ ಕುಜಗ್ರಹರ ಸಂಯೋಗ ಇರೋದ್ರಿಂದ ಇವರ ಆತ್ಮದ ಉದ್ದೇಶ ಏನು ಅಂತಂದ್ರೆ ಹೋರಾಟದ ಜೀವನ. ಅಂದ್ರೆ ಇವರು ಸಾಮಾಜಿಕವಾಗಿ ಹೋರಾಟ ಮಾಡ್ಬೇಕಾಗತ್ತೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ಇವರು ಮನೆಯಲ್ಲಿ ಹೋರಾಟ ಮಾಡ್ತಿರ್ತಾರೆ, ಸಾಮಾಜಿಕವಾಗಿ ಹೋರಾಟ ಮಾಡದೆ ಇವರ ಆತ್ಮದ ಉದ್ದೇಶದ ಕಡೆ ಹೋಗ್ದೆ ಇವ್ರಿಗೆ ಮೋಕ್ಷ ಹಿಂದಿನ ಜನ್ಮದಲ್ಲೂ ಪ್ರಾಪ್ತಿ ಆಗಿರಲ್ಲ, ಈ ಜನ್ಮದಲ್ಲೂ ಕೂಡ ಇವರು ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ ಅಂತೇಳಿ ನಾವು ತಿಳ್ಕೊಬಹುದು. ಅಲ್ಲಿಂದ ಮುಂದೆ ಬಂದ್ರೆ ಜೀವಕಾರಕರು, ಇದು ಪುರುಷ ಜಾತಕ ಆಗಿರೋದ್ರಿಂದ ಜೀವಕಾರಕರು ಗುರುಗ್ರಹರು 12ನೇ ಮನೆಯಲ್ಲಿ ಅಂದ್ರೆ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಜೀವಕಾರಕರು 12ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಇವ್ರದ್ದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದು ಇವ್ರದ್ದು ಕೊನೆ ಜನ್ಮ ಆಗಿರುತ್ತೆ. ಮನುಷ್ಯನಾಗಿ ಇವ್ರದ್ದು ಕೊನೆ ಜನ್ಮ. ಅಂದ್ರೆ ನಾವು ಈ 11 ಜನ್ಮದಲ್ಲಿ ನಮ್ಗೆ ಭಗವಂತ ಅವಕಾಶ ಕೊಡ್ತಾನೆ. ಆ 11 ಜನ್ಮದಲ್ಲಿ ಮೋಕ್ಷ ಪ್ರಾಪ್ತಿ ಆಗಿಲ್ಲ ಅಂತಂದ್ರೆ 12ನೇ ಜನ್ಮದಲ್ಲಿ ಇವರು ಮೋಕ್ಷವನ್ನ ತಲುಪ್ತಾರೆ ಅಂತ ಹೇಳಿ ಹೇಳ್ಬೋದು. ಇವ್ರಿಗೆ ಅಗಾಧವಾದ ಅನುಭವ ಇರುತ್ತೆ, ಹಿಂದಿನ 11 ಜನ್ಮಗಳ ಅನುಭವವನ್ನ ಇರ್ತಾರೆ, ಎಲ್ಲಾ ವಿಚಾರಗಳನ್ನ ಎಲ್ಲಾ ಸನ್ನಿವೇಶಗಳನ್ನ ನೋಡಿರ್ತಾರೆ ಹಿಂದಿನ ಜನ್ಮದಲ್ಲಿ. ಇದು ನಮ್ಮ ಸುಪ್ತ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಸ್ಟೋರೇಜ್ ಆಗಿರುತ್ತೆ. ಅದು ಅವ್ರಿಗೆ ಕಾಡ್ತಾ ಇರೋದ್ರಿಂದ ಅನುಭವ ಅಲ್ಲಿ ಇರೋದ್ರಿಂದ ಎಲ್ಲ ಸನ್ನಿವೇಶಗಳು ಹಿಂದಿನ 11 ಜನ್ಮಗಳಲ್ಲಿ ನಡೆದಿರೋದನ್ನೆಲ್ಲ ನೋಡಿರೋದ್ರಿಂದ ಇವ್ರಿಗೆ ಈ ಜನ್ಮದಲ್ಲಿ ಎಲ್ಲದಕ್ಕೂ ಒಂದು ನಿರಾಸಕ್ತಿ ಇರುತ್ತೆ, ಒಂದು ಡಿಟ್ಯಾಚ್ಮೆಂಟ್ ಇರ್ತಾರೆ. ಇವರು ಯಾವಾಗ್ಲೂ ಸದಾ ಮೌನವಾಗಿರ್ತಾರೆ, ಒಂದು ಡೀಪ್ ಸೈಲೆನ್ಸ್ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಇನ್ನೂ ಒಂದು ಅತ್ಯದ್ಭುತ ಪದ ಅಂತಂದ್ರೆ ನಿರ್ಲಿಪ್ತತೆ ಇರುತ್ತೆ, ಒಂದು ನಿರ್ಲಿಪ್ತತೆಯಿಂದ ಕೂಡಿರ್ತಾರೆ. ಹಾಗಾಗಿ ಇವ್ರಿಗೆ ದೇಹ, ಮನಸ್ಸು, ಆತ್ಮ, ಬುದ್ಧಿ ಎಲ್ಲಾನು ಕೂಡ ಭಗವಂತ ಆ ಮೋಕ್ಷದ ದಾರಿಯಲ್ಲಿ ಹೋಗೋ ತರ ಕೊಟ್ಟಿರ್ತಾನೆ. ಎಲ್ಲಾನು ಕೂಡ ಇವ್ರಿಗೆ ಆ ಮೋಕ್ಷದ ದಾರಿಗೆನೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆಲ್ವೇಸ್ ಅವ್ರು ಯಾವ್ದಕ್ಕೂ ಪ್ರಾಪಂಚಿಕ ಯಾವುದೇ ಇದಕ್ಕೆ ಅವರು ಅಟ್ಯಾಚ್ ಆಗಲ್ಲ, ಎಲ್ಲದ್ರಿಂದನೂ ಒಂದು ಡಿಟ್ಯಾಚ್ ಆಗಿರ್ತಾರೆ ಅಂತೇಳಿ ನಾವು ತಿಳ್ಕೊಬಹುದು. ಇವ್ರನ್ನ ಯಾರು ಜಡ್ಜ್ ಮಾಡಕ್ ಆಗಲ್ಲ, ಇವ್ರ ಹೀಗೆ ಅನ್ನೋದನ್ನ ಇವ್ರನ್ನ ಯಾರು ಜಡ್ಜ್ ಮಾಡಕ್ ಹೋಗಲ್ಲ. ಇವ್ರು ಒಂದು ಸದಾ ನಿರ್ಲಿಪ್ತತೆ ಇರುತ್ತೆ ಅಂತೇಳಿ ನಾವು
ತಿಳ್ಕೊಬಹುದು. ಅಲ್ಲಿಂದ ಮುಂದೆ ಬಂದ್ರೆ ನಾವು ಇವರು ಸಾವನ್ನ ಸ್ವೀಕರಿಸ್ತಾರ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ, ಶನಿ ಗ್ರಹರು ಸ್ಥಿರ ರಾಶಿಯಲ್ಲಿ ಇರೋದ್ರಿಂದ ಆ ಶನಿ ಗ್ರಹರು ಸ್ಥಿರ ರಾಶಿಯಲ್ಲಿ ಇರೋದ್ರಿಂದ ಇವರು ಯಾವಾಗ್ಲೂ ಕೂಡ ಒಂದು ಆ ಚರರಾಶಿಯಲ್ಲಿ ಇರೋದ್ರಿಂದ ಇವರು ಸಾವಿನ ಬಗ್ಗೆ ಒಂದು, ಅಂದ್ರೆ ಇವ್ರ ಸಾವು ಆ ದೂರ ಪ್ರದೇಶದಲ್ಲಿ ಆಗತ್ತೆ, ಬಂಧು ಬಾಂಧವರು ಇಲ್ಲೇ ಇರೋಂತ ಪ್ಲೇಸ್ ಅಲ್ಲಿ. ಆಮೇಲೆ ಇವ್ರಿಗೆ ಸಾವು ತತ್ಕ್ಷಣಕ್ಕಾಗತ್ತೆ, ಅಂದ್ರೆ ಪ್ರಾಣ ಹೋಗ್ತಿದೆ ಅನ್ನೋದು ಗೊತ್ತಾಗಲ್ಲ, ಆ ರೀತಿ ಆಗತ್ತೆ. ಹಾಗಾಗಿ ಇವ್ರದ್ದು ಕೊನೆ ಜನ್ಮ ಆಗಿರೋದ್ರಿಂದ ಇವರು ಮೋಕ್ಷವನ್ನ ಪಡೆಯುತ್ತಾರೆ ಅಂತೇಳಿ ಹೇಳ್ಬೋದು. ಮುಂದಿನ ಜಾತಕವನ್ನ ನೋಡೋಣ. ಇದೊಂದು ಸ್ತ್ರೀ ಜಾತಕ. ಈ ಜಾತಕರಿಗೆ ಆತ್ಮದ ಉದ್ದೇಶ ನೋಡೋದಾದ್ರೆ, ಸೂರ್ಯ ಗ್ರಹರಿಗೆ 5ನೇ ಮನೆಯಲ್ಲಿ ಕೇತು ಗ್ರಹರು ಮತ್ತು 9ನೇ ಮನೆಯಲ್ಲಿ ಚಂದ್ರ ಗ್ರಹರು ಸಂಯೋಗ ಇದೆ. ಕೇತು ಗ್ರಹರ ಸಂಯೋಗದಿಂದ ಇವರ ಆತ್ಮದ ಉದ್ದೇಶ ಅಧಿಕಾರ ಪಡೆಯುವುದು, ಮತ್ತು ಚಂದ್ರ ಗ್ರಹರ ಸಂಯೋಗ ಇರೋದ್ರಿಂದ ಇವರು ಕೇರಿಂಗ್ ಅಂಡ್ ನರ್ಚರಿಂಗ್, ಮತ್ತು ಇವರು ಅಂದ್ರೆ ಇವರು ಸುಖವಾಗಿರ್ಬೇಕು, ಪ್ಲಸ್ ಇತರರನ್ನು ಸುಖವಾಗಿಡ್ಬೇಕು, ಒಂದು ಕಂಫರ್ಟ್ ಝೋನ್ ನ ಕೊಡ್ಬೇಕಾಗತ್ತೆ. ಆಗ ಇವರು ಆತ್ಮದ ಉದ್ದೇಶ ಈಡೇರಿ ಇವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಇವ್ರಿಗೆ ಜೀವಕಾರಕರಾದ ಶುಕ್ರ ಗ್ರಹರು ಧನಸ್ಸು ರಾಶಿಯಲ್ಲಿದ್ದಾರೆ. ಧನಸ್ಸು ರಾಶಿ ಅಂತಂದ್ರೆ ನಾವು ಭಂಡಾರದ ದ್ರೆಕ್ಕಾಣ ಅಂತೇಳಿ ಕರಿತೀವಿ. ಅಂದ್ರೆ ಇವ್ರಿಗೆ ಇಂದಿನ ಏನು ನಮ್ಮ 7 ಜನ್ಮದ್ದು ಅನುಭವ ಇರುತ್ತೆ, 8 ಜನ್ಮದ್ದು, ಅದು ಈ ಜನ್ಮದಲ್ಲಿ ಇವ್ರಿಗೆ ತುಂಬಾ ಸಹಕಾರಿಯಾಗಿ ಇವರು ಯಶಸ್ಸಿನ ಕಡೆ ಹೋಗ್ತಾರೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಇವ್ರಿಗೆ ಏನಂತಂದ್ರೆ ಇವ್ರು ಯಾವ್ದಕ್ಕೂ ಯೋಚನೆ ಮಾಡಲ್ಲ. ಇವರು ಒಂಥರ ದೈತ್ಯ ರಾಕ್ಷಸಿ ಪ್ರವೃತ್ತಿ ಇರುತ್ತೆ ಇವರಲ್ಲಿ. ಹಿಂದಿನ ಜನ್ಮಗಳ ಅನುಭವನ ಇವರು ತಮ್ಮ ಲಾಭಕ್ಕೆ, ಅಂದ್ರೆ ಜೀವನದ ಯಶಸ್ಸಿಗೆ ತುಂಬಾ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾರೆ. ಇವರು ಜಾಸ್ತಿ ಲೆಕ್ಕಾಚಾರ ಹಾಕೋದಕ್ ಹೋಗಲ್ಲ. ಮತ್ತೆ ಮೊದ್ಲೇ ಲಾಭದ ಬಗ್ಗೆ ಯೋಚನೆ ಮಾಡಲ್ಲ. ಈಗ ಪ್ರತಿಯೊಂದು ಕೆಲ್ಸನೂ ನಾವು ಕಾರ್ಯ ಮಾಡ್ತೀವಿ, ಆ ಕಾರ್ಯದ ಮೊದ್ಲೇ ನಾವು ಲಾಭದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಕೆಲ್ಸ ನಮ್ಗೆ ಪರಿಣಾಮಕಾರಿಯಾಗಿ ಆ ಕೆಲ್ಸದಲ್ಲಿ ನಾವು ಸಫಲತೆಯನ್ನ ಹೊಂದಲ್ಲ. ಇವರು ಅದನ್ನ ಯೋಚನೆ ಮಾಡಲ್ಲ, ಮತ್ತು ಬ್ಲೈಂಡ್ ಆಗಿ ಹೋಗಲ್ಲ ಇವರು. ಒಂದು ಆ ಅನುಭವನ ಹಿಂದಿನ ಸನ್ನಿವೇಶಗಳಿಗೆ ತಕ್ಕನಾಗಿ ಆ ಹಿಂದಿನ ಜನ್ಮದ ಅನುಭವಗಳನ್ನ ಬಳಸ್ಕೊಳ್ತಾರೆ. ಮತ್ತೆ ಎದುರುಗಡೆ ಇರೋರು ಏನು ಬಯಸ್ತಾರೆ ಅವರ ಆಲೋಚನೆ, ಭಾವನೆ, ವರ್ತನೆಗೆ ಅನುಗುಣವಾಗಿ ಇವ್ರು ಬದಲಾಯಿಸ್ಕೊಳ್ತಾರೆ, ಮತ್ತು ಅವ್ರಿಗೆ ಅನುಗುಣವಾಗಿ ಬದುಕ್ತಾರೆ ಎದುರುಗಡೆ ಇರೋರ್ಗೆ. ಮತ್ತೆ ಮತ್ತೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, ಈ ಧನಸ್ಸು ರಾಶಿ ಅಲ್ಲದೆ ವೃಶ್ಚಿಕ, ಮಕರ ಮತ್ತು ಕುಂಭ ರಾಶಿ, ಈ 4 ರಾಶಿಗಳಲ್ಲಿ ಜೀವಕಾರಕರ ನಡೆಸುತ್ತಾ ಇದ್ರೆ ಇವ್ರಿಗೆ ಶನಿ 2ನೇ ಪರಿಭ್ರಮಣಕ್ಕೆ ಬರುವಾಗ, ಅಂದ್ರೆ ಒಂದು ಸುತ್ತು ಬರೋ ಅಷ್ಟೊತ್ತಿಗೆ ಶನಿ ಗ್ರಹರು 30 ವರ್ಷ ಆಗುತ್ತೆ. ಇವರು 30 ವರ್ಷ ದಾಟದ ನಂತರ ಇವರು ಒಂದು ಜೀವನದ ಒಂದು ಬಹುದೊಡ್ಡ ಸತ್ಯವನ್ನ ಕಂಡ್ಕೊಳ್ತಾರೆ. ಅದೇನು ಅಂತಂದ್ರೆ, ಎದುರುಗಡೆ ಇರೋರ್ಗೆ ನಾವು ಯಾವಾಗ್ಲೂ ಜೈ ಅನ್ಬೇಕು ಅನ್ನೋ ಒಂದು ಸತ್ಯ. ಆ ಸತ್ಯನ ಕಂಡ್ಕೊಂಡು ಇವ್ರು ಯಾವಾಗ್ಲೂ ಖಾಲಿಯಾಗೆ ಇಟ್ಕೊಳ್ತಾರೆ. ಖಾಲಿತನದಿಂದ ಇವ್ರಿಗೆ ತುಂಬಾ ಯಶಸ್ಸು ಸಿಗುತ್ತೆ. ಇವ್ರದ್ದು ಸ್ವಂತದ್ದು ಅಂತ ಏನೂ ಇರಲ್ಲ. ಇವರು ಇವ್ರಿಗೆ ನಾಲೆಡ್ಜ್ ಇಲ್ಲ, ಕಂಫರ್ಟ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಏನೇ ಇಲ್ಲ ಅಂದ್ರೂ ಇವ್ರ ಜೀವನ ಯಶಸ್ವಿ ಆಗಿರುತ್ತೆ ಅಂತೇಳಿ ನಾವು ತಿಳ್ಕೊಬಹುದು. ಸಮಾಜ ಇವ್ರಿಗೆ ತುಂಬಾ ಗೌರವ ಮತ್ತೆ ಪ್ರೀತಿನ, ಮಾನ್ಯತೆಯನ್ನ ಕೊಡುತ್ತೆ. ಹಾಗಾಗಿ ಇವ್ರಿಗೆ ತುಂಬಾ ಯಶಸ್ಸು ಸಿಗುತ್ತೆ. ಇದು ಯಾವಾಗ ಸಿಗುತ್ತೆ ಅಂತಂದ್ರೆ, ಶನಿ ಒಂದು ಪರಿಭ್ರಮಣವನ್ನು ದಾಟಿ 2ನೇ ಪರಿಭ್ರಮಣಕ್ಕೆ, ಅಂದ್ರೆ 30 ವರ್ಷ ಆದ ನಂತರ ಜಾತಕರಿಗೆ ಇವ್ರಿಗೆ ತುಂಬಾ ಯಶಸ್ಸು ಸಿಗುತ್ತೆ ಅಂತೇಳಿ ತಿಳ್ಕೊಬೇಕಾಗತ್ತೆ. ಮುಂದಿನ ಜಾತಕ ಇದೊಂದು ಪುರುಷ ಜಾತಕ. ಇವರ ಆತ್ಮದ ಉದ್ದೇಶ ನೋಡೋದಾದ್ರೆ, ಮೊದಲಿಗೆ ನಮ್ಗೆ ಸೂರ್ಯಗ್ರಹರಿಗೆ 5ನೇ ಮನೆಯಲ್ಲಿ ಯಾವುದೇ ಗ್ರಹ ಸಂಯೋಗ ಇಲ್ಲ, 9ನೇ ಮನೆಯಲ್ಲಿ ಚಂದ್ರ ಗ್ರಹರ ಸಂಯೋಗ ಇದೆ. ಅಂದ್ರೆ ಇವರು ಸುಖವಾಗಿದ್ದು ಇತರರನ್ನು ಕೂಡ ಸುಖವಾಗಿಡ್ಬೇಕು. ಒಂದು ಕಂಫರ್ಟ್, ಕೇರಿಂಗ್, ನರ್ಚರಿಂಗ್ ಅಂತ ಏನ್ ಕರಿತೀವಿ ಅದನ್ನ ಇವ್ರು ಮಾಡ್ಕೋಬೇಕು, ಪ್ಲಸ್ ಎದುರುಗಡೆ ಇರೋರ್ಗು ಕೊಡ್ಬೇಕು. ಆಗ ಇವ್ರಿಗೆ ಮೋಕ್ಷ ದೊರೆಯುತ್ತೆ ಅಂತೇಳಿ ನಾವು ತಿಳ್ಕೊಬಹುದು. ಜೀವಕಾರಕರು ಗುರುಗ್ರಹರು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂತಂದ್ರೆ ಇವ್ರಿಗೆ ಎಲ್ಲ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡುವಂತದ್ದು, ತರ್ಕ ಮಾಡುವಂತದ್ದು, ಮತ್ತೆ ಎವ್ಯಾಲ್ಯೂಯೇಟ್ ಮಾಡುವಂತದ್ದು, ತುಂಬಾ ಲೆಕ್ಕಾಚಾರ ಆಗ್ತಾರೆ. ಕೆಲ್ಸ ಕಡಿಮೆ ಇರುತ್ತೆ, ಆದ್ರೆ ಲೆಕ್ಕಾಚಾರ ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ಬೋದು. ಆಮೇಲೆ ಇನ್ನೊಂದೇನಂತಂದ್ರೆ,
ಮಾಡ್ಲೋ ಬೇಡವೋ ಅನ್ನೋ ಒಂದು ಗೊಂದಲ ಇರುತ್ತೆ ಅವ್ರಿಗೆ ಯಾವಾಗ್ಲೂ ಜೀವನದಲ್ಲಿ. ಜ್ಞಾನ ಇರುತ್ತೆ ಆದ್ರೆ ಕ್ರಿಯೆ ಇರಲ್ಲ. ಅಂದ್ರೆ ನಾಲೆಡ್ಜ್ ಇರುತ್ತೆ ಬಟ್ ಆಕ್ಷನ್ಸ್ ಇರಲ್ಲ. ಇವ್ರ ಆಕ್ಷನ್ಸ್ ಅಲ್ಲಿ ಅದನ್ನ ತೋರ್ಸಲ್ಲ. ಆ ಬರೀ ಲೆಕ್ಕಾಚಾರ ಹಾಕೊಂಡು ಕುತ್ಕೊಂತಾರೆ. ಆಲೋಚನೆ ಇರುತ್ತೆ, ಕ್ರಿಯೆ ಇರಲ್ಲ. ಅಂದ್ರೆ ಇವ್ರ ಐಡಿಯಾಸ್ ಇರುತ್ತೆ, ಇವ್ರ ಹತ್ರ ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವರು ಮುಂದಾಗಲ್ಲ ಅಂತೇಳಿ ಹೇಳ್ಬೋದು. ಅನುಭವಕ್ಕೆ ಬರ್ದೆ ಯಾವ್ದನ್ನು ಒಪ್ಪಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಅದು ಬೆಂಕಿ ಸುಡುತ್ತಪ್ಪ ಅಂತಂದ್ರೆ ಅದನ್ನ ನಂಬಲ್ಲ ಇವರು. ನಾವ್ ಇವ್ರಿಗೆ ಸುಟ್ರೆ ನಾನ್ ನಂಬ್ತೀನಿ ಅಂತಂದ್ರೆ, ಆ ರೀತಿ ಎಲ್ಲಾ ವಿಚಾರಗಳಲ್ಲೂ ನಮ್ಮ ಅನುಭವಕ್ಕೆ ಬಂದ್ಮೇಲೆನೆ ಆಗ್ಬೇಕು ಅಂತಂದ್ರೆ ತುಂಬಾ ಅದು ಪರಿಣಾಮಕಾರಿಯಾಗಿರಲ್ಲ. ಅವ್ರ ಜೀವನ ತುಂಬಾ ಯಾವಾಗಲಾದ್ರೂ ಒಂದಲ್ಲ ಒಂದ್ಸಲ ಇವರು ತುಂಬಾ ಅತಿ ನಷ್ಟ ಅಥವಾ ನೋವನ್ನ ಕಷ್ಟವನ್ನ ಅನುಭವಿಸ್ತಾರೆ ಅಂತ ಹೇಳಿ ಹೇಳ್ಬೋದು. ಇವ್ರದ್ದು ಕನ್ಯಾ ರಾಶಿಯಲ್ಲಿ ಜೀವಕಾರಕ ಸ್ಥಿತರಿಂದ ಇವ್ರದ್ದು 6ನೇ ಜನ್ಮ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಇವ್ರದ್ದು ಮತ್ತೊಂದು ಸಮಸ್ಯೆ ಏನು ಅಂತಂದ್ರೆ, ಇವರು ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆನ ಅನುಭವಿಸ್ತಾರೆ. ಸತಿ ಪತಿ ಮಧ್ಯೆ ಒಂದು ಹೊಂದಾಣಿಕೆ ಇರಲ್ಲ ಅಂತೇಳಿ ನಾವು ತಿಳ್ಕೊಬಹುದು. ಇವರು ವೈಯಕ್ತಿಕವಾಗಿ ನಮಗ್ ಗೊತ್ತಿರೋದ್ರಿಂದ ಇವ್ರ ಜೀವನದಲ್ಲಿ ಇದೇ ರೀತಿಯ ತೊಂದರೆ ಆಗಿ ಇವರ ವಿವಾಹ ಕೂಡ ಮುರಿದ್ ಬಿದ್ದಿದೆ, ವಿಚ್ಛೇದನ ಆಗಿದೆ ಅಂತೇಳಿ ತಿಳ್ಕೊಬಹುದು. ಇವ್ರದ್ದು ಮೊದಲನೇ ಮಿಸ್ಟೇಕ್ ಅಂತಂದ್ರೆ, ಒಂದು ಅತಿಯಾದ ಲೆಕ್ಕಾಚಾರ, ಮತ್ತೆ ಎರಡನೇದು ಇವ್ರ ಅನುಭವಕ್ಕೆ ಬರ್ದೆ ಯಾವ್ದನ್ನು ಒಪ್ಪಲ್ಲ. ಹಾಗಾಗಿ ಜೀವನದಲ್ಲಿ ಒಂದಲ್ಲ ಒಂದ್ ಬಾರಿ ಇವರು ತುಂಬಾ ಅತಿಯಾದ ನಷ್ಟ ಮತ್ತು ಆ ನಷ್ಟವನ್ನ ಅನುಭವಿಸ್ತಾರೆ, ಕಷ್ಟಕ್ಕೆ ಸಿಲುಕಿಸ್ತಾರೆ ಅಂತೇಳಿ ತಿಳ್ಕೊಬೇಕು. ನಮ್ಗೇನೆ ಇವ್ರ ಅನುಭವಕ್ಕೆ ಬರ್ದೆ ಯಾವ್ದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಅದು ಪ್ರಮುಖವಾದ ವಿಚಾರ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಮುಂದಿನ ಜಾತಕ ನೋಡೋಣ. ಇದೊಂದು ಪುರುಷ ಜಾತಕ. ಈ ಜಾತಕರಿಗೆ ಆತ್ಮದ ಉದ್ದೇಶ ನೋಡೋದಾದ್ರೆ, ಸೂರ್ಯ ಗ್ರಹರು 1ನೇ ಮನೆಯಲ್ಲಿ ಶುಕ್ರ ಗ್ರಹರಿಗೆ ಸಂಯೋಗ ಆಗಿದ್ದಾರೆ ಮತ್ತು 5ನೇ ಮನೆಯಲ್ಲಿ ಗುರುಗ್ರಹರಿಗೆ ಸಂಯೋಗ ಆಗಿದ್ದಾರೆ. ಈ ಎರಡೂ ಗ್ರಹಗಳ ಜೊತೆ ಸಂಯೋಗ ಆಗಿ ಶುಕ್ರ ಗ್ರಹರು ಕೂಡ ವಕ್ರಿ ಆಗಿದ್ದಾರೆ ಮತ್ತು ಗುರುಗ್ರಹರು ಕೂಡ ವಕ್ರಿ ಆಗಿದ್ದಾರೆ. ಈ ವಕ್ರಿ ಗ್ರಹಗಳದ್ದು ಏನಂತಂದ್ರೆ, ಇವರು ಈ ಗ್ರಹಗಳ ಕಾರಕತ್ವ ಇರುತ್ತೆ ಅದಕ್ಕೆ ತದ್ವಿರುದ್ಧವಾಗಿರ್ತಾರೆ ಅಂತೇಳಿ, ವಕ್ರಿ ಗ್ರಹ ಇದ್ದವರು ಅದಕ್ಕೆ ತದ್ವಿರುದ್ಧವಾಗಿರ್ತಾರೆ ಅಂತೇಳಿ ಆ ವಸ್ತು ವಿಷಯ ವ್ಯಕ್ತಿಗಳ ಬಗ್ಗೆ ಅವ್ರಿಗೆ ಜ್ಞಾನ ಕಡಿಮೆ ಇರುತ್ತೆ. ಅದನ್ನ ತಿಳ್ಕೊಳಲ್ಲ, ಅದನ್ನ ಅಧ್ಯಯನ ಮಾಡಲ್ಲ. ಯಾರಾದ್ರೂ ಹೇಳಿದ್ರು ಕೂಡ ಅದನ್ನ ಒಪ್ಪಲ್ಲ ಅಂತೇಳಿ ನಾವು ಈ ವಕ್ರಿ ಗ್ರಹಗಳನ್ನ ತಗೋಬೇಕಾಗತ್ತೆ. ಶುಕ್ರ ಗ್ರಹರ ಸಂಯೋಗ ಇರೋದ್ರಿಂದ ಇವರು ಸುಖವಾಗಿರೋದು, ಇತರರನ್ನ ಸುಖವಾಗಿಡೋದು, ಆರಾಮಾಗಿರೋದು ಆ ಇವ್ರದ ಉದ್ದೇಶ ಆಗಿರುತ್ತೆ. ಆದ್ರೆ ಇವರು ಕೂಡ ವೈಯಕ್ತಿಕವಾಗಿ ನನಗೆ ಗೊತ್ತಿರೋದ್ರಿಂದ ಇವರು ಆರಾಮಾಗಿರೋದಕ್ಕೆ ಇಷ್ಟಪಡಲ್ಲ. ಇವರು ಯಾವಾಗ್ಲೂ ಸದಾ ಒಂದು ಒತ್ತಡದಲ್ಲೇ ಇರ್ತಾರೆ, ಒತ್ತಡದ ಜೀವನನ ಇವರು ಬಯಸ್ತಾ ಇರ್ತಾರೆ. ಹಾಗಾಗಿ ಇವ್ರಿಗೆ ಕೂಡ ಸುಖವಾಗಿರೋದು ಬಂದಿಲ್ಲ. ಇವರು ಆತ್ಮದ ಉದ್ದೇಶನ ಈಡೇರಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಅಲ್ಲಿಂದ ಮುಂದೆ ಬಂದ್ರೆ 5ನೇ ಮನೆಯಲ್ಲಿ ಗುರುಗ್ರಹರು ಸಂಯೋಗ ಇರೋದ್ರಿಂದ ಇವರ ಆತ್ಮದ ಉದ್ದೇಶ ಜ್ಞಾನ ಪಡೆದುಕೊಳ್ಳೋದು, ಜ್ಞಾನವನ್ನ ಹಂಚೋದು, ಮತ್ತೆ ಜನರಿಗೆ ಒಳ್ಳೆಯದನ್ನ ಬಯಸೋದು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇವರು ಆ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಆ ಜನರಿಗೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ ಮತ್ತು ಜ್ಞಾನ ಕೂಡ ಹಂಚೋದ್ರಲ್ಲಿ ಒಂದ್ ಸ್ವಲ್ಪ ಮುಂದೆ ಇದ್ದಾರೆ ಅಂತೇಳಿ ತಿಳ್ಕೊಬೇಕಾಗತ್ತೆ. ಅಲ್ಲಿಂದ ಮುಂದೆ ಬಂದ್ರೆ ಜೀವಕಾರಕರು ಕುಂಭರಾಶಿಯಲ್ಲಿದ್ದಾರೆ. ವಕ್ರೀಯ ಗ್ರಹ ಆಗಿರೋದ್ರಿಂದ ನಾವು ಮಕರನ್ನು ತಗೋಬಹುದು ಮತ್ತು ಇವ್ರದ್ದು ನಾವು 11ನೇ ಜನ್ಮ ಅಥವಾ 10ನೇ ಜನ್ಮ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಗುರುಗ್ರಹರು ಈ ರಾಶಿಯಲ್ಲಿರೋದ್ರಿಂದ ಇವರು ಕೂಡ ತುಂಬಾ ಅಗಾಧವಾದ ಅನುಭವ ಇರುತ್ತೆ ಹಿಂದಿನ ಜನ್ಮಗಳದ್ದು. 9-10 ಜನ್ಮ ಏನಿರುತ್ತೆ ಆ ಜನ್ಮದ ಅನುಭವವನ್ನ ಇವರು ಈ ಜನ್ಮದಲ್ಲಿ ತಮ್ಮ ಲಾಭಕ್ಕಾಗಿ ಬಳಸ್ತಾರೆ ಮತ್ತು ಜಾಸ್ತಿ ಲೆಕ್ಕಾಚಾರ ಹಾಕಲ್ಲ. ಲಾಭದ ಬಗ್ಗೆ ಯೋಚನೆ ಅಂದ್ರೆ ಮೊದ್ಲೇ ಲಾಭದ ಬಗ್ಗೆ ಯೋಚನೆ ಮಾಡೋದಕ್ ಹೋಗಲ್ಲ. ಅದನ್ನ ಕೆಲಸ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಲಾಭ ಪಡ್ಕೊಳ್ತಾರೆ ಅಂತೇಳಿ ಹೇಳ್ಬೋದು. ಆಮೇಲೆ ಎದುರುಗಡೆ ಇರೋ ವ್ಯಕ್ತಿಗಳ ವರ್ತನೆ, ಆಲೋಚನೆ, ಭಾವನೆ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಇವರು ಬದಲಾಯಿಸ್ಕೊಳ್ತಾರೆ ಮತ್ತು ಅವ್ರಿಗೆ ಅನುಗುಣವಾಗಿ ಇವ್ರು ಬದುಕ್ತಾರೆ. ಆಗ ಇವ್ರಿಗೆ ಯಶಸ್ಸು ಸಿಗುತ್ತೆ. ಇವರು ನಾಲೆಡ್ಜ್, ಟ್ಯಾಲೆಂಟ್, ಕಂಫರ್ಟ್ ಅಥವಾ ಗುಡ್ ಲುಕಿಂಗ್ ಈ ತರ ಏನೇ ಇಲ್ಲ ಅಂದ್ರೂ ಇವ್ರಿಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಇವರು 30 ವರ್ಷ ಅಂದ್ರೆ ಶನಿಗ್ರಹರು 2ನೇ ಪರಿಭ್ರಮಣಕ್ಕೆ ಬಂದ ನಂತರ ಇವರು ಒಂದು ಸತ್ಯ ಕಂಡ್ಕೊಳ್ತಾರೆ. ಅದೇನಂತಂದ್ರೆ ಇವರು ಎಲ್ಲರಿಗೂ ಜೈ ಅನ್ಬೇಕು ಅನ್ನೋ ಒಂದು ಸತ್ಯವನ್ನ ಕಂಡ್ಕೊಳ್ತಾರೆ. ಹಾಗಾಗಿ ಇವ್ರಿಗೆ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಕ್ಕಿ ಅದನ್ನ ಇವರು ಮೋಕ್ಷದ ದಾರಿಯಲ್ಲಿ ನಡೀತಾರೆ. ಸಮಾಜ ಕೂಡ ಇವ್ರಿಗೆ ಒಂದು ಮಾನ್ಯತೆ ಕೊಡುತ್ತೆ.
ಇವ್ರದ್ದು ಎಲ್ಲಾ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಂತ ಗುಣ ಇರುತ್ತೆ. ಅದು ಯಾವಾಗ ಅಂತಂದ್ರೆ 30 ವರ್ಷದವರೆಗೂ ಇವ್ರಿಗೆ ಒಂದು ಆ ಅದು ಅನುಭವ ಇದ್ರೂ ಕೂಡ ಅದನ್ನ ಗೊತ್ತಾಗ್ತಾ ಇರಲ್ಲ. ಶನಿಗ್ರಹರು 1ನೇ ಪರಿಭ್ರಮಣ ಮುಗಿಸಿ 2ನೇ ಪರಿಭ್ರಮಣಕ್ಕೆ ಬಂದ ನಂತರ ಇವ್ರಿಗೆ ಎಲ್ಲ ಸಮಾಜದ ಎಲ್ಲ ಸನ್ನಿವೇಶಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಒಂದು ಕುಟುಂಬದ ಜೊತೆ ಇರ್ಬೋದು, ಸ್ನೇಹಿತರ ಜೊತೆ ಇರ್ಬೋದು, ಸಮಾಜದ ಇತರೆ ವ್ಯಕ್ತಿಗಳು ಇರ್ಬೋದು, ಎಲ್ಲ ವ್ಯಕ್ತಿ ವಸ್ತು ವಿಷಯಗಳಲ್ಲಿ ಇವರು ಹೊಂದಾಣಿಕೆ ಮಾಡ್ಕೊಂಡು ಒಂದು ಉತ್ಕೃಷ್ಟ ಜೀವನ ನಡೆಸ್ತಾರೆ ಅಂತೇಳಿ ಹೇಳ್ಬೋದು. ಮುಂದಿನ ಜಾತಕ, ಇದೊಂದು ಸ್ತ್ರೀ ಜಾತಕ. ಈ ಜಾತಕರಿಗೆ ಉದ್ದೇಶ ನೋಡೋದಾದ್ರೆ, ಮೊದಲಿಗೆ 1ನೇ ಮನೆಯಲ್ಲಿ ಬುಧ ಗ್ರಹರ ಸಂಯೋಗ ಇದೆ, 5ನೇ ಮನೆಯಲ್ಲಿ ಯಾವುದು ಇಲ್ಲ, ಮತ್ತು 9ನೇ ಮನೆಯಲ್ಲಿ ಶನಿ ಗ್ರಹರ ಸಂಯೋಗ ಇದೆ. ಬುಧ ಗ್ರಹರ ಸಂಯೋಗ ಇರೋದ್ರಿಂದ ಇವ್ರ ಆತ್ಮದ ಉದ್ದೇಶ ವ್ಯಾಪಾರ ಮಾಡೋದು ಆಗುತ್ತೆ. ಶನಿ ಗ್ರಹರ ಸಂಯೋಗದಿಂದ ಇವರು ಶ್ರಮದ ಜೀವನ ಮಾಡೋದು ಆಗುತ್ತೆ. ಶನಿ ಗ್ರಹರು ವಕ್ರಿ ಆಗಿರೋದ್ರಿಂದ ಈ ವಿಚಾರದಲ್ಲಿ ಈ ವಿಚಾರವನ್ನ ಅರಿಯುವಲ್ಲಿ ವಿಫಲರಾಗ್ತಾರೆ. ಇವರು ಶ್ರಮದ ಜೀವನ ಬಿಟ್ಟು ಸುಖವಾದ ಜೀವನನ ಆಯ್ಕೆ ಮಾಡ್ಕೊಳೋದಕ್ಕೆ ಹೋಗ್ತಾರೆ. ಇವರು ಕೂಡ ವೈಯಕ್ತಿಕವಾಗಿ ನಮಗೆ ಗೊತ್ತಿರೋದ್ರಿಂದ ಇವರು ಕೂಡ ಇದಕ್ಕೆ ತದ್ವಿರುದ್ಧವಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಅಲ್ಲಿಂದ ಶನಿ ಗ್ರಹರು ವಕ್ರಿ ಆಗಿರೋದ್ರಿಂದ ಇವ್ರಿಗೆ ಸಾವಿನ ಬಗ್ಗೆ ತುಂಬಾ ಭಯ ಇರುತ್ತೆ. ಸಾವನ್ನ ಇವರು ಫೇಸ್ ಮಾಡಕ್ಕೆ ತುಂಬಾ ಭಯ ಪಟ್ಕೊಳ್ತಾರೆ. ಮತ್ತು ಇವರು ಕುಟುಂಬದಲ್ಲಿನ ಸಾವನ್ನ ಇವರ ತಂದೆಯವರು ತೀರ್ಕೊಂಡಿದ್ದಾರೆ, ಅವ್ರ ಸಾವನ್ನ ಮರ್ತಿಲ್ಲ. ಇವರು ಪದೇ ಪದೇ ಜ್ಞಾಪಿಸ್ಕೊಂಡು ಅದನ್ನ ಇವ್ರ ಮನ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತಾರೆ. ಅಂತ ಶನಿ ಗ್ರಹರು ವಕ್ರಿ ಇರೋದ್ರಿಂದ ಈ ಈ ಕಾರಣದಿಂದ ಇವರು ಈ ರೀತಿ ಇವರು ಜೀವನದಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಹೇಳ್ಬೋದು. ಅಲ್ಲಿಂದ ಮುಂದೆ ಬಂದ್ರೆ ಜೀವಕಾರಕರ ಶುಕ್ರ ಗ್ರಹರು 1ನೇ ಮನೆಯಲ್ಲಿ ಸ್ಥಿತ ಆಗಿದ್ದಾರೆ. 1ನೇ ಮನೆಯಲ್ಲಿ ಅಂತಂದ್ರೆ ಇವ್ರದ್ದು ಮೊದಲನೇ ಜನ್ಮ ಅಂತೇಳಿ ಹೇಳ್ಬೋದು. ಈ ಮೊದಲನೇ ಜನ್ಮದವ್ರದ್ದು ಸಮಸ್ಯೆ ಏನಂತಂದ್ರೆ ತುಂಬಾ ಅನುಭವಗಳ ಕೊರತೆ. ಯಾವ ಸನ್ನಿವೇಶಗಳನ್ನು ನೋಡಿರಲ್ಲ. ಪ್ರತಿಯೊಂದು ಸನ್ನಿವೇಶಗಳು ಕೂಡ ವಸ್ತು, ಅದನ್ನ ಇವರು ಕಲಿತು ಅದನ್ನ ಪ್ರಯೋಗಿಸ್ಬೇಕಾಗತ್ತೆ. ಹಾಗಾಗಿ ಇವ್ರಿಗೆ ಜೀವನದಲ್ಲಿ ತುಂಬಾ ಸೋಲು, ಒಂದು ನೋವು, ಕಷ್ಟ ಇರುತ್ತೆ. ಆಮೇಲೆ ಬ್ಲೈಂಡ್ ಆಗಿ ನಂಬ್ತಾರೆ, ಯಾರೇ ಏನೇ ಹೇಳಿದ್ರು ಅದನ್ನ ನಂಬ್ತಾರೆ ಮತ್ತು ಕೇಳ್ತಾರೆ. ಒಂದು ದಡತನ ಇರುತ್ತೆ ಅಂತೇಳಿ ನಾವು ಹೇಳ್ಬೋದು. ಇವ್ರದ್ದು ಯಾವ್ದೇ ಒಂದು ವಿಚಾರ ತಗೊಂಡ್ರು ಒಂದು ಆಕ್ಷನ್ಗೆ ಅದಕ್ಕೆ ಒಂದು ರಿಯಾಕ್ಷನ್ ಇರುತ್ತೆ. ಇವ್ರಿಗೆ ಆಕ್ಷನ್ಗೆ ಏನ್ ರಿಯಾಕ್ಷನ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಅನುಭವದ ಕೊರತೆ. ಯೋಚಿಸೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅನುಭವದ ಕೊರತೆ, ಮೊದಲನೇ ಜನ್ಮ ಆಗಿರೋದ್ರಿಂದ. ಮತ್ತೆ ತುಂಬಾ ಪ್ರಾಬ್ಲಮ್ಯಾಟಿಕ್ ಇರ್ತಾರೆ. ಇವರು ಆಮೇಲೆ ಪ್ರತಿಯೊಂದನ್ನು ಒಂದು ಟ್ರಯಲ್ ಅಂಡ್ ಎರರ್ ಅಲ್ಲಿ ಇವರು ಜೀವನ ಮಾಡ್ಬೇಕಾಗತ್ತೆ. ಅದೇ ರೀತಿ ಇವ್ರ ಜೀವನ ಇರುತ್ತೆ. ಮತ್ತೆ ಒಂದ್ ಗಾಬರಿ ಇರುತ್ತೆ, ಆತಂಕ ಇರುತ್ತೆ. ವೃತ್ತಿ ಜೀವನದಲ್ಲಿ ಇವ್ರನ್ನ ಎಲ್ಲರೂ ಉಪಯೋಗಿಸ್ಕೊಳ್ತಾರೆ. ಸ್ನೇಹಿತರಿರ್ಬೋದು, ಕುಟುಂಬದಲ್ಲಿರ್ಬೋದು, ಎಲ್ಲಾ ಕಡೆನೂ ಇವರು ಉಪಯೋಗಕ್ಕೆ ಒಳಗಾಗ್ತಾರೆ ಅಂತೇಳಿ ಹೇಳ್ಬೋದು. ಆಮೇಲೆ ಇವ್ರನ್ನ ಸೆಟ್ಲ್ ಆಗೋದಕ್ ಬಿಡಲ್ಲ. ಸುತ್ತಮುತ್ತ ಏನಿರ್ತಾರೆ ಅವರು ಎಲ್ಲಾ ವಿಚಾರಗಳಲ್ಲೂ ಇವ್ರನ್ನ ಉಪಯೋಗಿಸ್ಕೊಳ್ತಾರೆ. ಒಂದ್ ಕೆಲಸ ಮಾಡೋದ್ರಲ್ಲಿ ಇರ್ಬೋದು, ಒಂದ್ ಹಣಕಾಸಿನಲ್ಲಿ ಇರ್ಬೋದು, ಏನೇ ಇರ್ಬೋದು, ಇವ್ರನ್ನ ಎಲ್ಲಾದ್ರಲ್ಲೂ ಒಂದು ಉಪಯೋಗಿಸ್ಕೊಂಡು ಇವ್ರನ್ನ ಸೆಟ್ಲ್ ಆಗೋದಕ್ಕೆ ಬಿಡಲ್ಲ. ಇವ್ರದ್ದು ಮೊದಲನೇ ಜನ್ಮ ಆಗಿರೋದ್ರಿಂದ ತುಂಬಾ ಅನುಭವದ ಕೊರತೆ ಇರುತ್ತೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಜೀವಕಾರಕರು ಎಷ್ಟನೇ ಮನೇಲಿದ್ದಾರೆ, ಅದ್ರ ಎಷ್ಟನೇ ಜನ್ಮ ಮತ್ತು ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ರಾಗಿದ್ರೆ, ಗುರುಗ್ರಹರು, ಸ್ತ್ರೀ ಆಗಿದ್ರೆ ಶುಕ್ರ ಗ್ರಹರು, ಈ ರೀತಿ ತಗೊಂಡಾಗ ನಾವು ಮೇಷರಾಶಿಯಲ್ಲಿದ್ರೆ 1ನೇ ಜನ್ಮ, ವೃಷಭ ಮತ್ತು ಮಿಥುನದಲ್ಲಿದ್ರೆ ಎರಡನೇ ಜನ್ಮ, ಮಿಥುನದಲ್ಲಿದ್ರೆ 3ನೇ ಜನ್ಮ. ಅದೇ ರೀತಿ ಕಟಕದಲ್ಲಿ, ಸಿಂಹದಲ್ಲಿ, ಕನ್ಯಾದಲ್ಲಿ, ತುಲಾ ರಾಶಿಯಲ್ಲಿದ್ರೆ 4, 5, 6, 7ನೇ ಜನ್ಮ. ವೃಶ್ಚಿಕ, ಧನಸ್ಸು, ಮಕರ, ಕುಂಭದಲ್ಲಿದ್ರೆ 9, 8, 9, 10, 11 ಮತ್ತು ಮೀನರಾಶಿಯಲ್ಲಿದ್ರೆ 12ನೇ ಜನ್ಮ ಅಂತೇಳಿ ನಾವು ತಿಳ್ಕೊಬಹುದು. ಮನುಷ್ಯ ಯಾವುದೇ ಒಂದು ಆತ್ಮ ಮನುಷ್ಯನಾಗಿ 12 ಜನ್ಮನ ತಾಳುತ್ತೆ. ಅದ್ರಲ್ಲಿ ಭಗವಂತ ಎಲ್ಲಾ ಜನ್ಮದಲ್ಲೂ ನಮ್ಗೆ ಮೋಕ್ಷನ ಈಡೇರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೆ. ಆದ್ರೆ ಕೊನೆ ಜನ್ಮದಲ್ಲಿ ಅವರು ಮೋಕ್ಷ ಕಡೆ ಕೆಲಸ ಮಾಡ್ಲೇ ಇಲ್ಲ ಅಂದ್ರು ಆ ಅನುಭವ ಅವ್ರನ್ನ ಭಗವಂತ ಅದೇ ದಾರಿಯಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ಮೋಕ್ಷ ದೊರೆಯುತ್ತೆ. ಈ ಮಿಕ್ಕಿದ 11 ಜನ್ಮದಲ್ಲಿ ಮೋಕ್ಷನ ಪಡ್ಕೊಳ್ಳೋದಕ್ಕೆ 3 ಮಾರ್ಗಗಳಿದಾವೆ. ಒಂದು ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ. ಅದರಲ್ಲಿ ಜ್ಞಾನ ಮಾರ್ಗ ಅನ್ನೋಂಥದ್ದು ಸರ್ವಶ್ರೇಷ್ಠ ಅಂತೇಳಿ ಹೇಳ್ಬೋದು. ಯಾರು ಜ್ಞಾನ ಮಾರ್ಗದಲ್ಲಿ ಮೋಕ್ಷನ ಪಡ್ಕೊಳ್ತಾರೆ ಅವ್ರಿಗೆ ಬೇಗ ಮೋಕ್ಷ ಸಿಗುತ್ತೆ ಮತ್ತು ಮೋಕ್ಷಕ್ಕೆ ತುಂಬಾ ಅರ್ಹರಾಗ್ತಾರೆ, ಭಗವಂತನಲ್ಲಿ ಲೀನ ಆಗ್ತಾರೆ ಅಂತೇಳಿ ಹೇಳ್ಬೋದು.
ಇದಿಷ್ಟು ಈ ದಿನದ ವಿಚಾರ. ಇಷ್ಟೆಲ್ಲ ಹೇಳಲು ಅವಕಾಶ ಮಾಡಿಕೊಟ್ಟ ಶಿವಂ ಗುರೂಜಿ ಅವರಿಗೆ ವಂದಿಸುತ್ತಾ ಮತ್ತು ಶಿವಂ ಗುರೂಜಿ ಅವರ ತಂಡಕ್ಕೆ ವಂದಿಸುತ್ತಾ ನನ್ನ ಈ ದಿನದ ಜಾತಕ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.